ಈಗ ಬೀನ್ ಬ್ಯಾಗ್ ವಿಚಾರಕ್ಕೆ ಬರೋಣ. ಬೀನ್ ಬ್ಯಾಗ್ ಅಂದ್ರೆ ತುಕಾಲಿ ಸಂತೋಷ್ ಅವರು, ವರ್ತೂರು ಸಂತೋಷ್ ಅವರು ಅನ್ನುವಂಥದ್ದು. ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಮ ಕಣ್ಣು ಬೀನ್ ಬ್ಯಾಗ್ ಮೇಲೆ ಬಿತ್ತೇನು? ಇಲ್ಲ, ಮನೆಯ ಆಟದ ಪರಿಸ್ಥಿತಿಯನ್ನು ನೋಡಿಕೊಂಡು ನಮಗೊಂದಷ್ಟು ಮಾತುಗಳನ್ನ ಆಡಬೇಕು ಅಂತ ಒಂದು ಜಾಗ ಹುಡುಕೊಂಡು ಆ ಜಾಗನ ಬೀನ್ ಬ್ಯಾಗ್ ಮೇಲೆ ಯಾಕೆ ನಾವು ಮಾಡಬಾರ್ದು ಅಂತ ಬೀನ್ ಬ್ಯಾಗ್ನೇ ಒಂದು ಸಪ್ರೇಟ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಹೋದ್ವಿ ಸರ್. ಅದಕ್ಕೆ ಆ ಥರ ಆಯಿತು. ಸೊ ಭಾಳಷ್ಟು ಅದು ಸದ್ದು ಮಾಡ್ತು. ಸುದೀಪ್ ಅವರು ಕೂಡ ನಿಮ್ಮ ಕಾರ್ಯವೈಖರಿಯನ್ನು, ನಿಮ್ಮ ಸ್ಟ್ರಾಟಜಿಯನ್ನು, ನಿಮ್ಮ ಆಟವನ್ನು ಸುಮಾರು ಸಲ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ನೀವು ಅದನ್ನು ಹೊರಗೆ ಬಂದಲೇ ನೋಡಿರ್ಬಹುದೇನೋ. ಸೊ ಸುದೀಪ್ ಅಣ್ಣ ಅವರು ನಿಮಗೆ ಭಾಳಷ್ಟು ಬೂಸ್ಟಪ್ ಮಾಡಿದ್ರು ನಿಮ್ಮನ್ನು, ಅಂದರೆ ಅವರು ಟಾನಿಕ್ ಥರ ನಿಮಗೆ ಕೊಟ್ಟರು. ಹಾಗನ್ಸುತ್ತಾ ನಿಮಗೆ? ಎಸ್ ಸರ್, ಖಂಡಿತ ಹಂಗೆ ಅನಿಸುತ್ತೆ. ಖಂಡಿತ ಅನಿಸುತ್ತೆ. ಸುದೀಪ್ ಅಣ್ಣ ಬಹುಶಃ ವಾರಾಂತ್ಯದಲ್ಲಿ ಬರಲಿಲ್ಲ ಅಂದಿದ್ರೆ ಎಲ್ಲರೂ ಇನ್ನೂ ಡೌನ್ ಆಗಿಬಿಡ್ತಾಯಿದ್ರು. ಸುದೀಪ್ ಅಣ್ಣ ಬಂದು ಯಾರು ಸರಿ ಯಾರು ತಪ್ಪು ಅಂತ ಅಲ್ಲಿ ಕೂಲಂಕುಷವಾಗಿ ಹೇಳಿ ಎಲ್ರಿಗೂ ನ್ಯಾಯ ಕೊಟ್ಟು ಹೋಗ್ತಾಯಿದ್ರಲ್ಲ. ಸೊ ಹಂಗಾಗಿ ಸುದೀಪ್ ಅಣ್ಣ ಇಂಪಾರ್ಟೆಂಟ್ ಸರ್ ಆ ಮನೆಗೆ. ಬಿಗ್ ಬಾಸ್ ಮನೆಯಲ್ಲಿ ವರ್ತೂರು ಸಂತೋಷ್ ಅವರು ಕಂಡ್ರೆ ತುಕಾಲಿ ಅವರಿಗೆ ತುಂಬ ಆತ್ಮೀಯತೆ. ಈ ಆತ್ಮೀಯತೆಗೆ ಕಾರಣ ಏನು? ನಂಬಿಕೆ ಸರ್. ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸೋನೇ ಅಲ್ವಾ. ಕಷ್ಟದಲ್ಲಿದ್ದಾಗ ಏನಾದರೂ ಬಂದು ಸೊಲ್ಯೂಷನ್ ಕೊಟ್ಟು ಪ್ರೀತಿ ತುಂಬಿ ಹೋಗೋಣ ಅಲ್ವ ಸ್ನೇಹಿತ. ಸೊ ಹಂಗಾಗಿ ಅವ್ರ ಕಷ್ಟದಲ್ಲಿದ್ದಾಗ ನಾನು ಪ್ರೀತಿ ಕೊಟ್ಟೆ, ನಾನು ಕಷ್ಟದಲ್ಲಿದ್ದಾಗ ಅವ್ರು ಪ್ರೀತಿ ಕೊಟ್ಟರು. ಈ ಪ್ರೀತಿ ಸೇರ್ಕೊಂಡು ಸ್ನೇಹ ಆಗಿ ದೊಡ್ಡ ಸ್ನೇಹ ಸಂಬಂಧ ಆಯಿತು ಸರ್. ಈ ಫೈನಲ್ ಕಂಟೆಸ್ಟೆಂಟ್ ಅನ್ನೋವಂಥದ್ದು ಒಂದು ಬಂದಾಗ ಇನ್ನೇನು ಸಂಗೀತ ಅವರು ಆಯ್ಕೆ ಆಗಿರ್ತಾರೆ. ಆಮೇಲೆ ನೀವಿಬ್ಬರು ಕೂತ್ಕೊಂಡು ಒಂದು ನೈಟು ಅಳ್ತೀರಿ. ನೀವು ನಾಳೆ ನಾನು ಇರ್ತೀನೋ ನೀನು ಇರ್ತೀನೋ ಗೊತ್ತಿಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಇಬ್ಬರು ಅಳ್ತಾ ಇದ್ದೀರಿ. ಸೊ ಅದನ್ನು ಜನ ನೋಡ್ತಾರೆ, ಒಂಥರ ಫೀಲ್ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ, ಇಬ್ಬರಲ್ಲಿ ಒಬ್ಬರು ಹೋಗ್ತಾರಲ್ಲ ಅಂಥೇಳಿ. ಸೊ ಅದೇ ನಿಮಗೆ ಪ್ಲಸ್ ಪಾಯಿಂಟ್ ಆಯಿತಾ ಅಂತಂದರೆ? ಯಾಕಂದರೆ ಮಾರನೇ ದಿನ ಸುದೀಪ್ ಅವರು ಬಂದು ನಿಮ್ಮನ್ನು ಎಲಿಮಿನೇಟ್ ಮಾಡಲ್ಲ, ಇಬ್ಬರು ನೋಡಿಸ್ತಾರೆ. ಪ್ಲಸ್ ಪಾಯಿಂಟ್ ಅಂತ ಏನಿಲ್ಲ ಸರ್. ನಮ್ಗೆ ಆಲ್ರೆಡಿ ಗೊತ್ತಿತ್ತು ಯಾರಾದರೂ ಅವರು ಬಾಟಮ್ ಬಂದು ಹೋಗ್ತೀವಿ ಅಂತ. ಸೊ ಅಂಥ ಟೈಮಲ್ಲಿ ಸುದೀಪಣ್ಣ ಆ ಅವಕಾಶ ಕೊಟ್ಟಿದ್ದು ನಮ್ಗೆ ನಿಜವಾಗ್ಲೂ ಶಾಕ್ ಆಯಿತು. ಸುದೀಪಣ್ಣ ನಾವು ಯಾವತ್ತೂ ಮರೆಯೋಂಗಿಲ್ಲ. ಈ ಸ್ನೇಹ ಇಷ್ಟು ಗಟ್ಟಿಯಾಗಿ ಉಳ್ಕೊಬೇಕು ಅಂದರೆ ಸುದೀಪಣ್ಣನೂ ಕಾರಣ. ಸುದೀಪಣ್ಣನ ಪ್ರೀತಿ ವಿಶ್ವಾಸ ಅವತ್ತು ನಮ್ಮಲ್ಲಿ ಇತ್ತು. ಸೊ ಉಳ್ಕೊಂಡ್ವಿ, ಅದನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ, ಇವಾಗಲೂ ಕಂಟಿನ್ಯೂ ಮಾಡ್ತಾನೇ ಇದ್ದೀವಿ. ವರ್ತೂರು ಸಂತೋಷ್ ಅವ್ರನ್ನ ಕಂಡ್ರೆ ನಿಮಗೆ ತುಂಬ ಇಷ್ಟ, ಅವ್ರನ್ನ ಕಂಡ್ರೆ ನಿಮಗೆ, ನಿಮ್ಮನ್ನು ಕಂಡ್ರೆ ಅವ್ರಿಗೆ ಇಷ್ಟ. ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಗೆ ಕೊಟ್ಟಿರುವಂಥ ಕೊಡುಗೆ ಏನು? ತುಂಬ ಕೊಟ್ಟಿದ್ದಾರೆ ಸರ್. ಒಂದು ಜೈಲಿಗೆ ಹೋಗ್ಬಂದು ಬಿಗ್ ಬಾಸ್ ಮನೆಗೆ ಬಂದು ಅಷ್ಟು ಅವಮಾನಗಳನ್ನ ಅನುಭವಿಸ್ಕೊಂಡು ಆ ಮನೇಲಿ ಇದ್ದರು ಅಂದರೆ ಅದಕ್ಕಿಂತ ಕೊಡುಗೆ ಬೇಕಾ? ಬಿಗ್ ಬಾಸ್ಗೆ ಅದಕ್ಕಿಂತ ಕೊಡುಗೆ ಬೇಕಾ? ತನ್ನ ಸರ್ವಸ್ವನೇ ತ್ಯಾಗ ಮಾಡಿ ಹೊರಗಡೆ ಅಷ್ಟೊಂದೆಲ್ಲ ಆಗ್ತಾಯಿದೆ, ನೋವುಗಳನ್ನೆಲ್ಲ ಇಟ್ಕೊಂಡು ಬಿಗ್ ಬಾಸ್ಗೆಲ್ಲ ಗುಡ್ ಬೈ ಹೇಳಿ ಹೋಗ್ಬೋದಾಗಿತ್ತು. ಅವರು ಅದನ್ನೆಲ್ಲ ಮರೆತು ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ಬಿಗ್ ಬಾಸ್ಗೆ ನಾನು ಗೌರವ ಕೊಡಬೇಕು ಅಂತ ಬಂದು ಮಾಡೋರಲ್ಲ, ಅದಕ್ಕಿಂತ ಕಾಂಟ್ರಿಬ್ಯೂಷನ್ ಬೇಕಾ? ಅವರು ಹೊರಗೆ ಹೋಗ್ತಾರಲ್ಲ, ಮನೆಯಿಂದ ಹೊರಗೆ ಹೋದಾಗ ಅವ್ರು ಜೈಲಿಗೆ ಹೋದ್ರು ಅಂತ ನಿಮ್ಗೆ ಗೊತ್ತಾಗಿತ್ತಾ? ಇಲ್ಲ, ಇವಾಗ ಹೇಳಿದ್ರಲ್ಲ, ಗೊತ್ತಾಗಿದೆ. ಅದಕ್ಕೆ ಅದೇ ಕಾಂಟ್ರಿಬ್ಯೂಷನ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇರೋದು. ತುಕಾಲಿ ಸಂತೋಷ್ ಅವ್ರಿಗೆ ವರ್ತೂರು ಸಂತೋಷಲ್ಲಿರುವಂಥ ಒಂದು ವಿಶೇಷ ಗುಣ ಯಾವ್ದು ಇಷ್ಟ ಆಗಿದೆ? ಬಿಟ್ಕೊಡೋದು ಸರ್. ಯಾರಾದರೂ ನಮ್ಮವರು ಅಂದರೆ ಅವ್ರಿಗೆ ಅವಕಾಶನ ಬಿಟ್ಕೊಡ್ತಾರೆ. ನೀನು ಹೋಗು, ನೀನು ಬೆಳಿ, ನೀನು ಗೆಲ್ಲು ಅಂತಾರೆ. ಅದೇ ಬೇರೆ ಯಾರೂ ಹಂಗೆ ಮಾಡಲ್ಲ. ನೀನು ಗೆಲ್ಲು ಅನ್ನೋ ಮನಸ್ಥಿತಿ ಯಾರಿಗಿದೆಯೋ ಅವರೇ ಕರ್ಣ ಸರ್. ಕರ್ಣ ಅಂದ ತಕ್ಷಣ ಜ್ಞಾಪಕ ಬಂತು. ನೀವು ಮತ್ತು ವಿನಯ್ ಗೌಡ ಅವರು ಮಾತಾಡ್ತಾ ಇರ್ತೀವಿ, ಮಹಾಭಾರತಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಯಾರ್ಯಾರು ಪಾತ್ರ ನಿರ್ವಹಿಸ್ತಾರೆ ಅಂತಂದು ಬಂದಾಗ ನೀವು ನಾನು ಕರ್ಣ ಅಂತೀರಿ, ಆದರೆ ವಿನಯ್ ಗೌಡ ಅದನ್ನು ಒಪ್ಕೊಳ್ಳಲ್ಲ. ನಿಮಗೇನಂತ ಕರೆದ್ರು ಹೇಳಿ? ಶಕುನಿ ಅಂದರು. ಅದು ನಿಜನಾ? ನೀವು ಶಕುನಿ ಅಂದರು. ಅದು ನಿಮ್ಗೇನು ಅನಿಸುತ್ತೆ? ನಿಜ ಅನಿಸುತ್ತಾ? ಅಲ್ಲ, ನಮಗೆ ನೋಡೋರಿಗೆ ಹೇಗೆ ಅನಿಸ್ತಾ ಇತ್ತಂದರೆ, ನೀವು ಎಲ್ಲ ರೀತಿಯಿಂದ ಪಾತ್ರವನ್ನು ನಿರ್ವಹಿಸಿದ್ರಿ. ಹೆಚ್ಚು ನೀವು ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಮಾತಾಡಿರುವಂಥದ್ದು, ಅವ್ರ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಗಮನಿಸಿ ಮಾತಾಡೋದು, ಇದೆಲ್ಲ ನೋಡಿದಾಗ ಆ ಶಕುನಿಯ ಒಂದು ಛಾಯೆ ನಿಮ್ಮಲ್ಲಿ ಕಾಣ್ತು ನನ್ನ ಪ್ರಕಾರ. ನೀವು ಒಪ್ಕೋತೀರಾ ಇದನ್ನು? ನಿಮಗೆ ಕಾಣಿಸಿದೆ ಅಲ್ವಾ? ನಿಮಗೆ ಕಾಣಿಸಿದೆ ಅಂದರೆ ನಾನು ಒಪ್ಕೋತೀನಿ ಸರ್. ಈ ಒಂದು ಕ್ಯಾರೆಕ್ಟ್ರು ಎಲ್ಲಿಂದ ಬಂತು ನಿಮಗೆ? ಎಲ್ಲಿಂದ ಬಂತು ಅಂದರೆ ಅಂಗಡಿಯಿಂದ ಬಂತು ಅಂತ ಹೇಳೋಕ್ಕಾಯ್ತದ? ಏನು ಹೇಳ್ತೀರ? ಅದು ನನ್ನಲ್ಲಿ ಕ್ಯಾರೆಕ್ಟರ್ ಅಂತ ಏನಿಲ್ಲ, ನಾನು ಸಿಚುವೇಶನಿಗೆ ತಕ್ಕಂಗೆ ನಡ್ಕೊಂಡೆ, ಅದು ಹಂಗೆ ಹೋಯಿತು. ಶಕುನಿ ಅಂತ ಕೊಟ್ಟಾಗ ಇಷ್ಟಪಟ್ಟು ತೊಗೊಂಡಿದ್ದೀನಿ ಬಿಡಿ, ಒಳ್ಳೆ ಕ್ಯಾರೆಕ್ಟರ್ ಅಲ್ವಾ. ಈಗ ತುಕಾಲಿ ಸಂತೋಷ್ ಅವರು ಕಾಮಿಡಿಯಲ್ಲಿ ನಂಬರ್ 1. ಅಗ್ರೆಷನ್ ಬಂದಾಗ ಕೂಡ ನೀವು ವಿನಯ್ ಗೌಡಗೆ ನೀವು ಆವಾಜ್ ಹಾಕಿದ್ರಿ. ಸೊ ಆಗ ನಿಮಗೆ ಏನು ಅನ್ನಿಸ್ತು? ಅಂದರೆ ನನ್ನಲ್ಲೂ ಕೂಡ ಇಂಥ ಒಂದು ಪೊಟೆನ್ಷಿಯಲ್ ಇದೆ ಅಂತ ಭಾವನೆ ಬಂತ ಹೇಗೆ? ಇಲ್ಲ ಸರ್, ಅದು ಕೋಪ ಅನ್ನೋದು ಮನುಷ್ಯನ ಸಹಜ ಗುಣ ಸರ್. ಯಾವಾಗ ಬೇಕಾದರೂ ಬರ್ಬೋದು. ಕೆಲವೊಂದು ಸರಿ ಬಂದುಬಿಡುತ್ತೆ. ಬಂದಾಗ ಒಂದು ನಿಮಿಷ 2 ನಿಮಿಷ ಆಗುತ್ತೆ. ಅದಾದಮೇಲೆ ನಾವೇ ಕಂಟ್ರೋಲ್ ಮಾಡಿ ಇಟ್ಕೋತೀವಿ. ಆಮೇಲೆ ಹೋಗಿ ನಾನು ವಿನಯ್ ಫ್ರೆಂಡ್ ಆದ್ವಲ್ಲ,